ಪರಪ್ಪನ ಅಗ್ರಹಾರ ಜೈಲಿಗೂ ಹೋಗಿದ್ದಾಯ್ತು. ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೂ ಕೂಡ ಧರ್ಮಪತ್ನಿ ವಿಜಯಲಕ್ಷ್ಮಿ ಹೋಗಿ ದರ್ಶನ್ಗೆ ಧೈರ್ಯ ತುಂಬಿದ್ದಾಯ್ತು. ವಿಜಯಲಕ್ಷ್ಮಿ ಹೋಗಿ ಬಂದಾದ ನಂತರ ದರ್ಶನ್ ಮುಖದಲ್ಲಿ ಒಂದು ಚೈತನ್ಯ ಕಾಣಿಸ್ತಾ ಇದೆ. ಇದರ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಶಕ್ತಿ ದೇವರುಗಳ ಮೊರೆ ಹೋಗ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಪತಿಗೆ ಕುಂಕುಮ ಅಕ್ಷತೆ ನೀಡಿದ ವಿಜಯಲಕ್ಷ್ಮಿ, ಸಾಲು ಸಾಲು ಪೂಜೆ ಮಾಡಿ ದಾಸನಿಗೆ ಪ್ರಸಾದ. ವಿಜಯಲಕ್ಷ್ಮಿ ದರ್ಶನ್ ಪಾಲಿನ ಲಕ್ಷ್ಮಿ. ಪತಿ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಮಾಡದ ಪೂಜೆ ವ್ರತಗಳೇ ಇಲ್ಲ. ಕೊಲ್ಲೂರು ಮೂಕಾಂಬಿಕೆಯಿಂದ ಹಿಡಿದು ಮೈಸೂರು ಚಾಮುಂಡಿ ಸನ್ನಿಧಿಯಲ್ಲಿ ಮಾಡದ ಪ್ರಾರ್ಥನೆಗಳಿಲ್ಲ. ದಾಸ ಬಳ್ಳಾರಿ ಜೈಲಿಗೆ ಹೋಗಿ 3 ದಿನ ಕಳೆಯುತ್ತಿದ್ದಂತೆ ವಿಜಯಲಕ್ಷ್ಮಿ ದೇಗುಲದ ಕುಂಕುಮ ಅಕ್ಷತೆ ಪ್ರಸಾದ ತಂದಿದ್ದಾರೆ. ಪತಿ ಬಿಡುಗಡೆಗಾಗಿ ಗುಡಿ ಗೋಪುರಗಳಿಗೆ ಪ್ರದರ್ಶನೆ ಹಾಕುತ್ತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾಗ ಬರೋಬ್ಬರಿ 9 ಸಲ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು. ಪ್ರತಿ ಸಲ ಭೇಟಿಯಾದಾಗಲೂ ಒಂದೊಂದು ಸನ್ನಿಧಿಯ ಪ್ರಸಾದವನ್ನ ನೀಡಿದ್ರು. ಇದೀಗ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದಾಗಲೂ ದೇವರ ಪ್ರಸಾದ ನೀಡಿದ್ದಾರೆ. ಪತಿ ಜೈಲು ಸೇರುತ್ತಿದ್ದಂತೆ ವಿವಿಧ ಶಕ್ತಿ ದೇಗುಲಗಳಿಗೆ ಪೂಜೆ ಪುನಸ್ಕಾರ ಮಾಡುತ್ತಿದ್ದಾರೆ. ಮೈಸೂರು ಚಾಮುಂಡಿ ಸನ್ನಿಧಾನ, ಬಂಡಿಕಾಳಮ್ಮ ದೇವಿಗೆ ಪೂಜೆ, ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ಚಂಡಿಕಾ ಹೋಮ, ಬೆಂಗಳೂರಿನ ಬನಶಂಕರಿ ದೇಗುಲದಲ್ಲಿ ಪತಿಗಾಗಿ ಪೂಜೆ ಮಾಡಿದ್ದಾರೆ. ದರ್ಶನ್ ಬೆನ್ನು ಬಿಡದೆ ಸಾಲು ಸಾಲು ಸಂಕಷ್ಟ ಎದುರಾಗಿದೆ. ಪತಿ ಜೈಲು ಸೇರಿದ ಬಳಿಕ ಕಣ್ಣೀರಿನಲ್ಲಿ ವಿಜಯಲಕ್ಷ್ಮಿ ಕೈ ತೊಳೆಯುತ್ತಿದ್ದಾಳೆ. ಪತ್ನಿ ಪೂಜಾ ಫಲದಿಂದ ಹೊರಬರ್ತಾರ ದರ್ಶನ್. ಗಂಡನಿಗಾಗಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಒಂದೂ ದೇವಸ್ಥಾನಗಳನ್ನು ಬಿಡದೆ ದೇವರ ಸನ್ನಿಧಾನಕ್ಕೆ ಹೋಗಿ ದೇವರಲ್ಲಿ ಬೇಡ್ಕೋತಾ ಇದ್ದಾರೆ. ಗಂಡನ ಬಿಡುಗಡೆಗಾಗಿ ಗುಡಿ ಗೋಪುರವನ್ನು ಸುತ್ತಿ ಪತಿಗೆ ಕುಂಕುಮ ಪ್ರಸಾದವನ್ನು ನೀಡ್ತಾ ಇದ್ದಾರೆ. ಶಕ್ತಿ ದೇಗುಲಗಳಲ್ಲಿ ದಚ್ಚುಗಾಗಿ ಹೋಮ ಹವನವನ್ನು ಮಾಡ್ತಾ ಇದ್ದಾರೆ ಧರ್ಮಪತ್ನಿ ವಿಜಯಲಕ್ಷ್ಮಿ. ಬಳ್ಳಾರಿಯಲ್ಲೂ ಕೂಡ ದರ್ಶನ್ಗೆ ಧೈರ್ಯವನ್ನು ತುಂಬಿ ಬಂದಿದ್ದಾರೆ ಪತ್ನಿ. ಬೆಂಗಳೂರಿನಲ್ಲಿ 9 ಬಾರಿ ಜೈಲಿನಲ್ಲೇ ಪತಿಯನ್ನ ಭೇಟಿಯಾದ ವಿಜಯಲಕ್ಷ್ಮಿ ಧೈರ್ಯ ಹೇಳಿದ್ರು. ದೇವರ ಕುಂಕುಮ ಪ್ರಸಾದವನ್ನು ನೀಡಿದ್ರು. ಬಳ್ಳಾರಿಗೆ ಶಿಫ್ಟ್ ಆದ ನಂತರವೂ ಕೂಡ ಅಲ್ಲಿ ಹೋಗಿ ಅವರಿಗೆ ಧೈರ್ಯ ತುಂಬಿ ದೇವರ ಕುಂಕುಮ ಹಾಗೆ ಅಕ್ಷತೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಈ ಒಂದು ಜೈಲಿನಲ್ಲಿ ಏನೋ ಫೋಟೋ ಮತ್ತೆ ಸ್ವಿಗ್ಗಿ ಡೆಲಿವರಿ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಆಗಿ ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಈ ಒಂದು ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಈಗ ಏನು ಒಂದಷ್ಟು ಜೈಲಿನ ಮೇಲೆ ಪ್ರಾರಂಭದಲ್ಲಿ ಸಿಸಿಬಿ ರೇಡ್ ಆಗಿತ್ತು. ಸಿಸಿಬಿ ರೇಡ್ ಆದಾಗ ಯಾವುದೇ ಒಂದು ವಸ್ತು ಸಿಕ್ಕಿರಲಿಲ್ಲ. ಅದಾದ ಬಳಿಕ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಳಗಡೆ ದರ್ಶನ್ ಹಾಗೂ ರೌಡಿ ಶೀಟರ್ಗಳ ಜೊತೆಗೆ ಇದ್ದಂತಹ ಫೋಟೋ ಮತ್ತು ಏನು ವಾಟ್ಸ್ಆಪ್ ಚಾಟ್ ಮೂಲಕ ಏನು ಒಂದಷ್ಟು ವಾಟ್ಸ್ಆಪ್ ವಿಡಿಯೋ ಕಾಲ್ ಮೂಲಕ ಹೊರಗಡೆ ಮಾತಾಡಿರುವ ವಿಡಿಯೋ ತುಣುಕು ಏನು ಹೊರಗಡೆ ಬರುತ್ತೆ. ಅದಾದ ಬಳಿಕ ಈ ಒಂದು ಜೈಲಿನಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ 3 ಪ್ರತ್ಯೇಕ FIR ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಈ ಒಂದು ಪ್ರಕರಣ ಸಂಬಂಧ ಈಗಾಗಲೇ ತನಿಖೆಯನ್ನ ನಡೆಸಿರುವಂತಹ ಏನು ಎಲೆಕ್ಟ್ರಾನಿಸಿಟಿ ACP ಮಂಜುನಾಥ್ ನೇತೃತ್ವದ ತಂಡ ಈಗಾಗಲೇ ತನಿಖೆಯ ಒಂದಷ್ಟು ಮಾಹಿತಿಯನ್ನ ಕಮಿಷನರ್ ಕೈಗೆ ತಲುಪಿದ್ದು, ಈ ಒಂದು ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ ಏನು ವರದಿ ಮಾಡಿತ್ತು, ಆನ್ಲೈನ್ ಮೂಲಕ ಚಿಕನ್ ಹಾಗೂ ಬೇರೆ ಬೇರೆ ಫುಡ್ ಗಳನ್ನ ಏನು ತರಿಸ್ಕೊಂಡಿದ್ರು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗಿರುವುದೇನಂತ ಹೇಳಿದ್ರೆ ಆನ್ಲೈನ್ ನಲ್ಲಿ ಸ್ವಿಗ್ಗಿ ಹಾಗೂ ಝೊಮ್ಯಾಟೊ ಮೂಲಕ ಏನು ಯಾರು ಬುಕ್ ಮಾಡಿದ್ರು ಆ ಒಂದು ಬುಕ್ ಮಾಡಿರುವ ಸಿಬ್ಬಂದಿಗಳು ಹಾಗೂ ಆನ್ಲೈನ್ ಡೆಲಿವರಿ ತಂದುಕೊಟ್ಟಿರುವಂತಹ ಫುಡ್ ಡೆಲಿವರಿ ಬಾಯ್ಸ್ ಏನಿದ್ದಾರೆ ಅವರ ಒಂದಷ್ಟು ಮಾಹಿತಿಯು ಕೂಡ ಕಲೆ ಹಾಕುವುದಕ್ಕೆ ಕಮಿಷನರ್ ಕೈಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದೆ. ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ಇಂತಹ ಒಂದು ಫುಡ್ ಗಳನ್ನ ತರಿಸ್ಕೊಂಡಿದ್ದು, ಜೊತೆಗೆ ಪ್ರಜ್ವಲ್ ರೇವಣ್ಣಗೂ ಕೂಡ ಆನ್ಲೈನ್ ಮೂಲಕ ಏನು ಫುಡ್ ಅನ್ನ ತರಿಸ್ಕೊಂಡಿದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ವರದಿಯನ್ನ ಮಾಡಿತ್ತು. ವರದಿ ಬಳಿಕ ಈಗ ಏನು ಪ್ರಾರಂಭದಲ್ಲಿ ಇಲ್ಲ ಇದ್ಯಾವುದು ನಡೆದೇ ಇಲ್ಲ, ಇಂತಹ ಫುಡ್ ಗಳನ್ನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದಷ್ಟು ಮಾಹಿತಿಯನ್ನ ಇಲ್ಲಿನ ಜೈಲಿನ ಅಧಿಕಾರಿಗಳು ಹೇಳಿದ್ರು. ಆದ್ರೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯೇ ಇಲ್ಲದೆ ಕೆಳ ಹಂತದ ಜೈಲರ್ಗಳು ಹಾಗೂ ಏನು ಅಸಿಸ್ಟೆಂಟ್ ಏನು ಸಿಬ್ಬಂದಿಗಳೇನಿದ್ದಾರೆ ಇವರ ಮೂಲಕ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಒಂದಷ್ಟು ಫುಡ್ ಗಳನ್ನ ತರಿಸ್ಕೊಂಡಿರುವಂತದ್ದು, ಜೊತೆಗೆ ಆನ್ಲೈನ್ ಮೂಲಕ ಚಿಕನ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನ ತರಿಸ್ಕೊಂಡಿದ್ರು. ಆ ಎಲ್ಲಾ ಮಾಹಿತಿ ಕೂಡ ಈಗ ಪೊಲೀಸ್ ಆಯುಕ್ತ ಕೈ ಸೇರಿರುವಂತದ್ದು. ಈ ಒಂದು ಪೊಲೀಸ್ ತನಿಖೆ ಅನ್ನೋ ಮಾಹಿತಿ ಗೊತ್ತಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನವೀನ್,
ನೋಡಿ, ದರ್ಶನ್ ಬಳ್ಳಾರಿಯ ಜೈಲಿನಲ್ಲಿ ಈ 3 ದಿನದಲ್ಲೇ ಕೊರ್ಗೋಗಿದ್ದಾರೆ ಅನ್ನೋದು ವಿಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿಗೆ ರಾಜಾತಿಥ್ಯ. ಇದೆಲ್ಲದರ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ರೇಣುಕಾರಾಧ್ಯ ಬಳ್ಳಾರಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಹಾಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಅವರಿಬ್ಬರನ್ನೂ ಕೂಡ ಮಾತಾಡ್ಸೋಣ. ಹಾಗೆ ಲೈನ್ನಲ್ಲಿರಿ, ಹೋಲ್ಡ್ ಇರಿ. ನೋಡಿ, ದರ್ಶನ್ ತಮ್ಮ ರಾಜಾತಿಥ್ಯದ ಬಗ್ಗೆ, ತಮಗೆ ರಾಜಾತಿಥ್ಯ ನೀಡ್ತಾ ಇದ್ರು ಅನ್ನುವ ಗಂಭೀರ ಆರೋಪದ ಬಗ್ಗೆ ವಿಚಾರಣೆಯನ್ನ ಎದುರಿಸಿದಾಗ ಪೊಲೀಸರ ಮುಂದೆ ಕೆಲ ವಿಷಯಗಳನ್ನ ಬಾಯ್ಬಿಟ್ಟಿದ್ದಾರೆ. ದರ್ಶನ್ ಪೊಲೀಸರ ಮುಂದೆ ಹೇಳಿರುವಂತ ವಿಚಾರ ಏನು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೆಂಗಿದ್ರು, ದರ್ಶನ್ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಜೈಲಿನಲ್ಲಿ ಯಾವುದೇ ರೀತಿಯ ರಾಜಾತಿಥ್ಯವನ್ನ ಅಥವಾ ಯಾವುದೇ ಅನುಕೂಲವನ್ನ ನಾನು ಅನುಭವಿಸಿಲ್ಲ. ದರ್ಶನ್ ಹೇಳಿದ್ದಿದ್ದು ಅಧಿಕಾರಿಗಳ ಮುಂದೆ, ಪೊಲೀಸರ ಮುಂದೆ ಹೇಳಿರುವಂತ ಮಾತಿದು. ವಾಕಿಂಗ್ ಮಾಡುವಾಗ ವಿಲ್ಸನ್ ಗಾರ್ಡನ್ ನಾಗ ನನ್ನ ಕರ್ದ. ಅವತ್ತ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆಯಲ್ಲಿದ್ದಂಥ ಫೋಟೋ ವೈರಲ್ ಆಯ್ತಲ್ಲ, ಆಗ ಸಿಗರೇಟ್ ಪಡೆದಿದ್ದು ನಿಜ, ಆದರೆ ನನಗೂ ಅವನಿಗೂ ಯಾವುದೇ ನಂಟಿಲ್ಲ ಅನ್ನೋದನ್ನ ದರ್ಶನ್ ಪೊಲೀಸರ ಮುಂದೆ ಹೇಳಿದ್ದಾರೆ. ಈ ಜೈಲಿಗೆ ಬಂದ ಮೇಲೆ ನನ್ನ ಆರೋಗ್ಯದ ಸಮಸ್ಯೆ ಹೆಚ್ಚಿದೆ. ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಬಂದ ಮೇಲೆ ಅವರ ಆರೋಗ್ಯದ ಸಮಸ್ಯೆ ಹೆಚ್ಚಿದೆ. ರಕ್ತದೊತ್ತಡ, ಬೆನ್ನು ಹುರಿ ಸೇರಿದಂತೆ ಆರೋಗ್ಯದ ಸಮಸ್ಯೆ ನನಗೆ ಹೆಚ್ಚಾಗ್ತಾ ಇದೆ ಬಳ್ಳಾರಿ ಜೈಲಿಗೆ ಬಂದ ಮೇಲೆ ಅಂತೇಳಿ ಹೇಳಿದ್ದಾರೆ ದರ್ಶನ್ ಪೊಲೀಸರ ಮುಂದೆ. ಬಳ್ಳಾರಿಗೆ ಶಿಫ್ಟ್ ಆದಮೇಲೆ ಸುಮಾರು 15 kg ನಾನು ಸಣ್ಣ ಆಗಿದ್ದೀನಿ ಅನ್ನೋದನ್ನ ದರ್ಶನ್ ಹೇಳಿದ್ದಾರೆ. 3 ದಿನದಲ್ಲೇ 15 kg ಸಣ್ಣ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ದರ್ಶನ್ ಹೇಳ್ಕೊಂಡಿದ್ದು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದ ಮಾಹಿತಿ ಅನ್ನೋದು ಶುದ್ಧ ಸುಳ್ಳದು. ದರ್ಶನ್ ಪೊಲೀಸರ ಮುಂದೆ ವಿಚಾರಣೆ ಮುಂದೆ ಬಾಯ್ಬಿಟ್ಟಿದ್ದಾರೆ. ಪೊಲೀಸರ ಮುಂದೆ ಭಾವುಕವಾಗಿ ದರ್ಶನ್ ಹೇಳಿದ್ದಾರೆ, ಹಿಂಗಾಯ್ತು ಸರ್, ಹಿಂಗಾಯ್ತು ಅನ್ನೋದನ್ನ ಹೇಳಿದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ಪಾರಿವಾಳಗಳ ಜೊತೆ ಕಾಲ ಕಳೀತಾ ಇದ್ದೆ ಅನ್ನೋದನ್ನ ದರ್ಶನ್ ಹೇಳಿದ್ದಾರೆ. ಪಾರಿವಾಳಗಳಿಗೆ ಕಾಳು ಹಾಕ್ತಾ ಇದೆ, ಬೇಸರ ಆದರೆ ನನ್ನ ಸೆಲ್ಗೆ ಹೋಗಿ ನಾನು ನಿದ್ದೆ ಮಾಡ್ತಾ ಇದ್ದೆ ಅನ್ನೋದನ್ನ ದರ್ಶನ್ ಹೇಳಿದ್ದಾರೆ. ಸದ್ಯ ಜೈಲುವಾಸ, ಇಲ್ಲಿನ ದಿನಗಳ ಬಗ್ಗೆ ಕತೆ ಬರಿತಾ ಇದ್ದೀನಿ ಅನ್ನೋದನ್ನು ಕೂಡ ದರ್ಶನ್ ಹೇಳಿದ್ದಾರೆ. ಆ ಮೂಲಕ ಸದ್ಯ ದರ್ಶನ್ ಏನೇನಾಯ್ತು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಬಳಿ, ಪೊಲೀಸರ ಬಳಿ ಭಾವುಕವಾಗಿ ಮಾತನಾಡ್ತಾ ಹೇಳಿದ್ದಾರೆ. ನಾನು ಅನುಭವಿಸಿರುವಂಥ ಕಷ್ಟದ ಬಗ್ಗೆ ನಾನೊಂದು ಸ್ಕ್ರಿಪ್ಟ್ ಬರೆದು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಕೂಡ ಹೇಳಿದ್ದಾರೆ ದರ್ಶನ್. ಪೊಲೀಸರ ಮುಂದೆ ಇದೆಲ್ಲವನ್ನು ಕೂಡ ಬಾಯ್ಬಿಟ್ಟಿದ್ದಾರೆ ದರ್ಶನ್. ಕೈದಿಯೊಬ್ಬರು ವಿಡಿಯೋ ಕಾಲ್ ತೋರಿಸಿದಾಗ ನಾನು ಮಾತಾಡಿದ್ದೇನೆ, ನಾನು ಯಾವುದೇ ಮೊಬೈಲ್ ಕೂಡ ಯೂಸ್ ಮಾಡಿರಲಿಲ್ಲ, ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದು ನಿಜ, ಆದರೆ ನಾನು ಮಾತ್ರ ಮೊಬೈಲ್ ಬಳಸಿಲ್ಲ ಅಂತೇಳಿ ಹೇಳಿದ್ದಾರೆ ದರ್ಶನ್. ಸದ್ಯ ಜೈಲುವಾಸ, ಇಲ್ಲಿನ ದಿನಗಳ ಬಗ್ಗೆ, ಇಲ್ಲಿನ ಕಠಿಣ ಪರಿಸ್ಥಿತಿಯ ಬಗ್ಗೆ ನಾನೊಂದು ಕಥೆಯನ್ನು ಬರೆಯುತ್ತೇನೆ ಅನ್ನೋದನ್ನು ಕೂಡ ದಾಸ ಹೇಳಿದ್ದಾರೆ. ಇದೆಲ್ಲದರ ನಡುವೆ ರಾಜಾತಿಥ್ಯ, ಮತ್ತೊಂದು ಮಗದೊಂದು, ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮಾದೇಶ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ನೀಡ್ತಾ ಇದ್ದಂಥ ರಾಜಾತಿಥ್ಯ